ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಇಂದು ನಡೆದಂತಹ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1-2026 ಗಣಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಡೈರೆಕ್ಟಾಗಿ ನಾನು ಕ್ವಶನ್ ಆನ್ಸರ್ಸ್ಗೆ ಹೋಗ್ತೀನಿ ಮಕ್ಕಳ. ಫಸ್ಟ್ ಮೇನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಫಸ್ಟ್ ಕ್ವಶನ್, ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಸಹ ಕೇಳಿದರೆ ಅವೆರಡು ಸಹ ಅವಿಭಾಜ್ಯಗಳು ಅಂತ ಹೇಳಿದ್ರೆ ನಮಗೆ ಆಪ್ಷನ್ ಎನಲ್ಲಿರುವ ಉತ್ತರ ಸರಿಯಾಗಿರ್ತದೆ, ಎ ಇಂಟು ಬಿ ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ ಅಂತ ಹಾಕಿದರೆ 1 ಅಂಕ ಸಿಗ್ತದೆ. ಎರಡನೇ ಪ್ರಶ್ನೆ, ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ರೇಖೆಗಳು ಪ್ರತಿನಿಧಿಸುವಂತಹದ್ದು ಸಮಾಂತರ ರೇಖೆಗಳಾಗಿರ್ತವೆ, ಯಾಕೆಂದರೆ ಸಮಾಂತರ ರೇಖೆಗಳು ಅಸ್ಥಿರವಾಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 7x⁴ - 2x³ + 3x² + x - 3 ಇದರ ಮಹತ್ತಮ ಘಾತ ಕೇಳಿದರೆ ಆಬ್ವಿಯಸ್ಲಿ 4 ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಮಧ್ಯಾಂಕ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳ ನಮಗೆ. ಅದರಲ್ಲಿ ಎಫ್ ಏನನ್ನು ಸೂಚಿಸ್ತದೆ, ಆಬ್ವಿಯಸ್ಲಿ ಅದೇನಾಗಿರುತ್ತೆ, ವರ್ಗಾಂತರವಿರುವ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಐದನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯು ಸಂಭವನೀಯತೆಯಾಗಿರಬಹುದು? ಸೊ ಇಲ್ಲಿ ಮೈನಸ್ ಇದೆ, ಆಗಿರೋಲ್ಲ. 1/5 ಆಗಿರೋಲ್ಲ, 5/2 ಆಗಿರಲ್ಲ, 1.5 ಆಗಿರುತ್ತೆ. 1.5 1ಗಿಂತ ಜಾಸ್ತಿ ಆಗಿರೋದ್ರಿಂದ ಆಬ್ವಿಯಸ್ಲಿ 1/5 ಆಗಿರ್ತದೆ, ಏಕೆಂದರೆ ಅದು 0.2 ಆಗಿರೋದ್ರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆ. ಸೊ ಸೈನ್ 30 ಮತ್ತು ಕಾಸ್ 60 ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ 1. ಹಾಗಾಗಿ ಆಪ್ಷನ್ ಸಿ 1 ಇಸ್ ದ ರೈಟ್ ಆನ್ಸರ್. ಏಳನೇದು, ಹಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಚೌಕಘನದ ಘನಫಲ ಕೇಳಿದರೆ. ಸೊ 6 × 6 × 6 ಮಾಡಿದ್ರೆ 216 ಸೆಂಟಿಮೀಟರ್ ಕ್ಯೂಬ್ ಆಗ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮೊದಲ n ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಳೆದಾಗ ಬರುವಂತಹ ವ್ಯತ್ಯಾಸ n ಆಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೊಟ್ಟಿರುವ ನಕ್ಷೆಯಿಂದ y = p of x ಬಹುಪದೋಕ್ತಿಯ ಶೂನ್ಯತೆಗಳು. ಇಲ್ಲಿ ನೋಡಿ, ಸೊ 1 2 3. ಸೊ ಹಾಗಾಗಿ ಇಲ್ಲಿ ನಮಗೆ ಬಹುಪದೋಕ್ತಿಯ ಶೂನ್ಯತೆ ಎಷ್ಟಾಗಿರ್ತದೆ ಮಕ್ಕಳ? 3. ಹಾಗಾಗಿ 3 ಅಂತ ಬರೆದ್ರೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ನಿಮಗೆ 10ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ ಪಿ ಆಫ್ ಎ ಬಿ ಬಿಂದುವಿಗಿರುವಂತಹ ದೂರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಕ್ವಶನ್ಸ್ಗಳು ನಿಮಗೆ ರಿಪೀಟ್ ಆಗಿದ್ದಾವೆ ಮಕ್ಕಳ. ಸೊ ಆನ್ಸರ್ ನಮಗೆ ಗೊತ್ತಿದೆ, a² + b². ಸೊ ಅಲ್ಲೇನಾದರೂ ನಿಮಗೆ ಎಕ್ಸ್ ಕೊಟ್ಟಿದ್ರೆ ಎಕ್ಸ್ ಅಂತ ಹಾಕ್ತಿದ್ರಿ, ಇಲ್ಲಿ ಎ ಮತ್ತು ಬಿ ಕೊಟ್ಟಿರೋದ್ರಿಂದ √a² + b² ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್, ಚಿತ್ರದಲ್ಲಿ ತ್ರಿಭುಜ ABC ಎಬಿಯ ಬಾಹುವಿಗೆ ಅನುರೂಪವಾದ ತ್ರಿಭುಜ BQRನ ಬಾಹುವನ್ನು ಬರೀರಿ. ಸೊ ಇಲ್ಲೆಲ್ಲಿದೆ ನೋಡಿ ಮಕ್ಕಳ, AB. ಸೊ ಈ ABಗೆ ಅನುರೂಪವಾಗಿರುವ ಬಾಹು ಕೇಳಿದ್ದಾರೆ ಮಕ್ಕಳ. ಆಬ್ವಿಯಸ್ಲಿ ಅದೇನಾಗಿರ್ತದೆ, RP ಆಗಿರ್ತದೆ. ಇದು ಮತ್ತು ಇದು ಅನುರೂಪ ಬಾಹುಗಳು. ಹಾಗಾಗಿ ಇದಕ್ಕೆ ನೀವು ಉತ್ತರವನ್ನು RP ಅಂತ ಬರೆದಿದೆ ಅಥವಾ PR ಅಂತ ಬರೆದಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ನೆಕ್ಸ್ಟ್ 12ನೇ ಕ್ವಶನ್ನು, ತ್ರಿಜ್ಯ r ಮಾನವಿರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ದಟ್ ಈಸ್ V = 4/3 πr³ ಘನಮಾನಗಳಾಗಿರ್ತದೆ. ಹಾಗಾಗಿ ಇದು ಸಹ ಡೈರೆಕ್ಟ್ ಕ್ವಶನ್ನೇ. ನೆಕ್ಸ್ಟ್ 13ನೇ ಪ್ರಶ್ನೆ, 2x + 3y - 9 = 0 ಮತ್ತು 4x + 6y - 18 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರವನ್ನು ಹೊಂದಿರುತ್ತೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದು ಅಪರಿಮಿತ ಪರಿಹಾರವನ್ನು ಹೊಂದಿರ್ತದೆ. ಹಾಗಾಗಿ ನೀವು ಅಪರಿಮಿತ ಪರಿಹಾರ ಅಂತ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ನೆಕ್ಸ್ಟ್ 14ನೇ ಪ್ರಶ್ನೆ, 2x² - = 3x - 5. ಸೊ ಇದನ್ನು ನಾವು ಆದರ್ಶ ರೂಪಕ್ಕೆ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಹಾಗೇನಾಗುತ್ತೆ, ಎಲ್ಲನೂ ಒಂದು ಕಡೆ ತಗೊಳ್ಳಿ. 2x² - 3x + 5 ಇಸ್ ದ ಆನ್ಸರ್. ನೆಕ್ಸ್ಟ್ 15ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೂರನೆಯ ಪದ 13 ಮತ್ತು ಎರಡನೆಯ ಪದ 8 ಆದರೆ ಮೊದಲನೆಯ ಪದವನ್ನು ಕಂಡುಹಿಡಿಯಿರಿ. ಸೊ 13 - 8 ಮಾಡಿ ಮಕ್ಕಳ. ಸೊ a3 13 ಅಂತ ಕೊಟ್ಟಿದ್ದಾರೆ, a2 8 ಅಂತ ಕೊಟ್ಟಿದ್ದಾರೆ ಮಕ್ಕಳ. a3 ಅಂದರೆ a + 2d = 30,
ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 8 ಆಗ್ತದೆ. ಸೊ ಹಿಂಗೂ ಮಾಡಿ ಅಲ್ಲಿಗೆ ನಮಗೆ ಸಾಮಾನ್ಯ ವ್ಯತ್ಯಾಸ 5 ಬರ್ತದೆ. ಸೊ ಸಾಮಾನ್ಯ ವ್ಯತ್ಯಾಸ 5 ಆದರೆ ಅದನ್ನು ಸಮೀಕರಣ 1ಕ್ಕೆ ಹಾಕಿ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 8. ಸೊ ಅಲ್ಲಿಗೆ ನಮಗೆ ಎ ಇಸ್ ಈಕ್ವಲ್ಸ್ ಟು 3 ಬರ್ತದೆ. ಹಾಗಾಗಿ ಇದನ್ನು MCQನಲ್ಲಿ ಕೇಳಿದ್ರು, ಇಲ್ಲಿ ಒನ್ ವರ್ಡ್ ಆನ್ಸರಲ್ಲಿ ಕೇಳಿದ್ದಾರೆ ಮಕ್ಕಳ, ಈಸಿ ಇದೆ. ನೆಕ್ಸ್ಟ್ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಈ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು ಮಕ್ಕಳು. ಇಲ್ಲಿ ತೇಲ್ಸ್ನ ಪ್ರಮೇಯವನ್ನು ಬಳಸ್ಕೊಂಡ್ರೆ ಸಾಕು. 2 ಡಿವೈಡೆಡ್ ಬೈ ಸಿ, ಇಲ್ಲಿ ನೋಡಿ ಎ ಬಿ ಬೈ ಬಿ ಡಿ ಈಸ್ ಈಕ್ವಲ್ಸ್ ಟು ಡಿ ಇ ಡಿವೈಡೆಡ್ ಬೈ ಬಿ ಸಿ. ಸೊ ಮೂಲ ಸಮಾನುಪಾತದ ಪ್ರಮೇಯದ ಉಪಪ್ರಮೇಯ ತಗೊಂಡ್ಕೊಂಡು 2/5 ಈಸ್ ಈಕ್ವಲ್ಸ್ ಟು 4/x. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 10. ಸೊ ಇದಿಷ್ಟು ಮಾಡಿದರೆ ನಿಮಗೆ ಇಲ್ಲಿ 1 ಅಂಕಗಳು ಬರ್ತದೆ. ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸು. ನೆಕ್ಸ್ಟ್ ನಮಗೆ ಥರ್ಡ್ ಮೇನ್ಗೆ ಹೋಗೋಣ. 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಡೈರೆಕ್ಟ್ ಸೇಮ್ ಕ್ವಶನ್ ನಂಬರ್ನು ಸಹ ಚೇಂಜ್ ಆಗಿಲ್ಲ ಮಕ್ಕಳ, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಕ್ವಶನ್ ನಿಮಗೆ ಕೇಳಿರುವಂಥದ್ದು ಮಾಡೆಲ್ ಕ್ವಶನ್ ಪೇಪರಲ್ಲಿ. 3 + √5ನ ಒಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಂಡು ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಅಂತ ತೆಗೆದುಕೊಂಡು ಈ ರೀತಿ ಬರೆದಿದ್ರೆ ನಿಮಗೆ ಕಂಪ್ಲೀಟಾಗಿ 2 ಅಂಕಗಳು ಇದರಲ್ಲಿ ಸಿಗ್ತದೆ. ಇದಂತೂ ಬಹಳ ಈಸಿ ಇದೆ. ಇದಕ್ಕೆ ಆಪ್ಷನ್ ಕೊಟ್ಟು ಮಕ್ಕಳ 36 ಮತ್ತು 120ರ ಪೂರ್ಣಾಂಕಗಳ ಲಸಹ ಮಾಸಹಗಳ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸಹ ಇಂಟು ಮಾಸಹ ಇಸ್ ಈಕ್ವಲ್ ಟು ಆ ಸಂಖ್ಯೆಗಳ ಗುಣಲಬ್ಧ ಎಂದು ತಾಳೆ ನೋಡಿ. ಸೊ 36 ಮತ್ತು 120 ಇದರದ್ದು ಅವಿಭಾಜ್ಯ ಅಪವರ್ತನಗಳನ್ನ ಬರ್ಕೊಬಿಟ್ಟು ಮಾಸಹವನ್ನು ಕಂಡುಹಿಡಿಯೋಣ. ಸೊ ಮಾಸಹ 12 ಬರ್ತದೆ, ಲಾಸಹ 160 ಬರ್ತದೆ. ಸೊ ಈಗ ನಾವು ತಾಳೆ ನೋಡೋಣ ಮಕ್ಕಳ. ಎ ಇಂಟು ಬಿ ಇಸ್ ಈಕ್ವಲ್ಸ್ ಟು ಎಚ್ ಇಂಟು ಎಲ್, ಹೌದಲ್ವಪ್ಪ? ಸೊ ಅಲ್ಲಿಗೆ ನನಗೆ 4320 ಇಸ್ ಈಕ್ವಲ್ ಟು 4320ನೇ ಬರುತ್ತೆ. ಹಾಗಾಗಿ ಇದು ಪ್ರೂವ್ ಆಗ್ತದೆ ಮಕ್ಕಳ. ಇದಿಷ್ಟು ನಿಮಗೆ ಮಾಡಿದ್ರೆ you'll get 2 ಮಾರ್ಕ್ಸ್. ನೆಕ್ಸ್ಟ್ ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ 2 ಈಕ್ವೇಶನ್ ಕೊಟ್ಟಿದ್ದಾರೆ ನೋಡಿ. 2x + y is equals to 10, x minus y is equal to 2. ಸೊ y ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 3x is equals to 12. ಸೊ x is equals to 4. ಸೊ ಇದನ್ನು ಸಮೀಕರಣ 1ಕ್ಕೆ ಆದೇಶಿಸಿದರೆ y ಬೆಲೆ 2. ಸೊ ತುಂಬ ಕ್ವಶನ್ ಸೇಮ್ ಆ್ಯಸ್ ಇಟ್ ಈಸ್, ನಂಬರು ಸಹ ಚೇಂಜ್ ಆಗಿಲ್ಲ ಮಕ್ಕಳ. ಸೊ ನೀವು ಒಳ್ಳೆ ಅಂಕಗಳನ್ನ ತೆಗೆದುಕೊಂಡಿರ್ತೀರ ಮಾಡೆಲ್ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿದ್ದರೆ. 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ಮೊದಲ 10 ಪದಗಳಂದರೆ AN ಅನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಮೊದಲ 10 ಪದಗಳ ಮೊತ್ತ ಆಗಿರೋದ್ರಿಂದ SN ಕಂಡುಹಿಡಿಬೇಕು. ಸೊ ಎ ಕೊಟ್ಟಿದ್ದಾರೆ 3, ಸಾಮಾನ್ಯ ವ್ಯತ್ಯಾಸ 4 ಬರುತ್ತೆ, n 10. ಸೊ ಹಾಗಾಗಿ SN is equals to n divided by 2 into 2a plus n minus 1 into d. ಈ ಫಾರ್ಮುಲಾಕ್ಕೆ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್ S10 is equal to 210. ಸೊ ಇದಿಷ್ಟು ಬಂದಿದ್ರೆ ನಿಮಗೆ 2 ಅಂಕ ಆ ಪ್ರಶ್ನೆಯಲ್ಲಿ ಸಿಗ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ. ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತದಲ್ಲಿ ABಯ ವ್ಯಾಸವಾಗಿದೆ ಮತ್ತು APಯು A ಬಿಂದುವಿನಿಂದ ಎಳೆದ ಸ್ಪರ್ಶಕವಾಗಿದೆ. ಕೋನ ACB 25 ಡಿಗ್ರಿ ಆದರೆ ಕೋನ APBಯ ಅಳತೆಯನ್ನು ಸಹ ಕಂಡುಹಿಡಿಯಿರಿ. ಇದು ಲೆಕ್ಕನೂ ಸಹ ಆ್ಯಸ್ ಇಟ್ ಈಸ್ ಈಗ 4th ಕ್ವಶನ್ ಪೇಪರಲ್ಲಿತ್ತು. OCB 25 ಡಿಗ್ರಿ ಆಗಿದ್ರೆ ಸೊ ಅಲ್ಲಿ ಎ ಆ್ಯಂಗಲ್ 90 ಡಿಗ್ರಿ, ಯಾಕೆಂದರೆ ತ್ರಿಜ್ಯ ಸ್ಪರ್ಶಕಕ್ಕೆ ಎಳೆದಾಗ ಅದು ಲಂಬವಾಗಿರ್ತದೆ, ಹಾಗಾಗಿ ನಮಗೆ 90 ಡಿಗ್ರಿ ಬರ್ತದೆ. ಹಾಗಾಗಿ ತ್ರಿಭುಜ BAPಯಲ್ಲಿ ನಾವು ತೆಗೆದುಕೊಂಡಾಗ 90 ಡಿಗ್ರಿ ಪ್ಲಸ್ ಕೋನ APB ಪ್ಲಸ್ ಕೋನ ABP ತಗೊಂಡ್ರೆ ವಿಲ್ ಗೆಟ್ ದ ಆನ್ಸರ್ 65 ಡಿಗ್ರಿ. ಸೊ ಇದಿಷ್ಟನ್ನು ನೀವು ಮಾಡಿದ್ರೆ ಈಸಿಯಾಗಿ ನಿಮಗೆ 2 ಅಂಕ ಸಿಗ್ತದೆ. ನೆಕ್ಸ್ಟ್ 21ನೇದು 2x² + x - 6 is equals to 0 ಈ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ಫಸ್ಟ್ ಅಪವರ್ತಿಸೋಣ. ಅಪವರ್ತಿಸಿ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ -2 ಬರಬೇಕು, ಇನ್ನೊಂದು ಎಕ್ಸ್ ವ್ಯಾಲ್ಯೂ 3/2 ಬಂದಿರಬೇಕು. ಇದನ್ನು ಮಾಡಿ, ಅಥವಾ ಅವ್ರು ನಮಗೆ ಮೂಲವನ್ನು ಕಂಡುಹಿಡಿಬೇಕು, ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ಸೊ ಈಕ್ವೇಷನನ್ನು ಬರ್ಕೊಳ್ಳೋಣ. ಎ ಬೆಲೆ 2 ಆಗ್ತದೆ, ಬಿ ಬೆಲೆ -6, ಸಿ ಬೆಲೆ 3 ಆಗುತ್ತೆ. ಸೊ ಶೋಧಕ ಡೆಲ್ಟಾ ಇಸ್ ಈಕ್ವಲ್ಸ್ ಟು b² - 4ac. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ 12 ಬರುತ್ತೆ. 12 ಅನ್ನೋದು 0ಗಿಂತ ಜಾಸ್ತಿ ಆಗಿರೋದ್ರಿಂದ ವರ್ಗ ಸಮೀಕರಣವು 2 ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ. ಚಿತ್ರದಲ್ಲಿ tan p - cot r ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ tan p - cot r ಕೊಟ್ಟಿದ್ದಾರೆ. ಸೊ 5/12 - 5/12 ಆಗ್ತದೆ. ಸೊ ವಿಲ್ ಗಾಟ್ ದ ಆನ್ಸರ್ 0. ನೆಕ್ಸ್ಟ್ 23ನೇ ಪ್ರಶ್ನೆ. ಸೊ ಇಲ್ಲಿ ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರ ಹಾಸುಗಳನ್ನು ಹಾಕಲಾಗಿದೆ. ನೆಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 112 ಅಡಿ ಮತ್ತು 72 ಅಡಿಗೆ ಆಗಿದೆ.
ನೆಲದ ವಿಸ್ತೀರ್ಣಕ್ಕೆ ನಿಖರವಾಗಿ ಸರಿಹೊಂದುವ ವರ್ಗಾಕಾರದ ಹಾಸುಗಲ್ಲುಗಳ ಹಂಚಿನ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ಆ ಸಭಾಂಗಣದ ನೆಲಕ್ಕೆ ಹಾಕಬೇಕಾದ ಒಟ್ಟು ಹಾಸುಗಲ್ಲುಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಫಸ್ಟು 2 ಅಂಕಿಗಳನ್ನ ತೆಗೆದುಕೊಂಡು ಲಸಹ ಅವಿಭಾಜ್ಯ ಅಪವರ್ತನ ಇದು ಮಾಡಿಕೊಂಡು ಲಸಹ ಮಸ ಕಂಡಿಟ್ಕೊಳ್ಳೋಣ. ಫಸ್ಟು ಮಸಹವನ್ನು ಕಂಡಿಟ್ಕೊಳ್ಳಿ. ವಿಲ್ ಗಾಟ್ 8. ಸೊ ಅಲ್ಲಿಗೆ ನನಗೆ ಹಂಚಿನ ಗರಿಷ್ಠ ಉದ್ದ ನನಗೆ 8 ಅಡಿ ಬರ್ತದೆ. ಸೊ ನನಗೆ ಬೇಕಾಗಿರೋದು ಹಾಸುಗಲ್ಲುಗಳ ಸಂಖ್ಯೆ. ಹಾಗಾಗಿ 112 ಗುಣಿಸು 72 ಭಾಗಿಸು 8 × 8, ಏಕೆಂದರೆ ಅದು ಚೌಕಾಕಾರ ಆಗಿರೋದ್ರಿಂದ ಸೊ ಅದನ್ನು ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 126. ಹಾಗಾಗಿ 126 ಹಾಸುಗಲ್ಲುಗಳು ಬೇಕಾಗ್ತದೆ. 24ನೇ ಪ್ರಶ್ನೆ, ಒಂದು ವಜ್ರಾಕೃತಿಯ ಶೃಂಗಗಳು ಕ್ರಮವಾಗಿ A of 5,11, B of x,7, Y, C of 5,3 ಮತ್ತು D of 2,7 ಆಗಿದೆ. B ಬಿಂದುವಿನ ನಿರ್ದೇಶಾಂಕಗಳನ್ನು ಮತ್ತು ಕರ್ಣ BDಯ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ O ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಫಸ್ಟ್ ನೋಡ್ಕೊಳ್ಳೋಣ. ಸೊ AC ಯ ಮಧ್ಯ ಬಿಂದು ನಿರ್ದೇಶಾಂಕ ಕಂಡುಹಿಡಿಬೇಕು. ಸೊ ಹಾಗಾಗಿ 5 + 5 / 2. ಸೊ ಇದಿಷ್ಟು ನಮಗೆ ಮಾಡಿದರೆ ಸೂತ್ರದ ಸಹಾಯದಿಂದ ಮಧ್ಯ ಬಿಂದುವನ್ನು ಕಂಡುಹಿಡಿಯುವ ಸೂತ್ರದಿಂದ ಮಾಡಿದ್ರೆ ನಮಗೆ 5,7 ಬರುತ್ತೆ. ಅದೇ ರೀತಿ BDಯ ಮಧ್ಯ ಬಿಂದುವನ್ನು ತೆಗೆದುಕೊಂಡು ಮಾಡೋಕ್ಕೆ ಹೋದರೆ ನಮಗೆ ವಿಲ್ ಗೆಟ್ ದ X ವ್ಯಾಲ್ಯೂ ಆ್ಯಂಡ್ Y ವ್ಯಾಲ್ಯೂ, ದಟ್ ಈಸ್ X = 8 ಆ್ಯಂಡ್ Y = 7 ಆಗಿರ್ತದೆ. ಸೊ ಈಗ ನಾವೇನು ಮಾಡಬೇಕು, ಆ ಬಿಂದುಗಳ ನಿರ್ದೇಶಾಂಕಗಳನ್ನು ನಾವು ಉದ್ದವನ್ನು ಕಂಡುಹಿಡಲಿಕ್ಕೆ ಹೇಳಿದರೆ ಸೊ ದೂರ ಸೂತ್ರವನ್ನು ಬಳಸ್ಕೊಂಡು ಮಾಡಿದ್ರೆ 6 ಮಾನ ಬರ್ತದೆ. ಇದಿಷ್ಟು ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ಅಲ್ಲಿ 2 ಅಂಕಗಳು ಸಿಗ್ತದೆ ಮಕ್ಕಳ. ಸೊ ನೆಕ್ಸ್ಟ್ 3 ಮಾರ್ಕ್ಸ್ ಇಂದು ಕ್ವಶನ್ ಆನ್ಸರ್ಸ್ ಮಕ್ಕಳ. 25th ಕ್ವಶನ್, P of x = x² - 2x - 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳ ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಕ್ವಶನ್ ಬರ್ಕೊಳ್ಳಿ. ಸೊ P of x = x² - 2x - 8. ಸೊ ಅಪವರ್ತಿಸ್ಕೊಳ್ಳೋಣ. ಅಪವರ್ತನ ವಿಧಾನದಿಂದ ನಾವು ಮಾಡ್ತಾ ಹೋದರೆ ನಮಗಿಲ್ಲಿ 2 ಶೂನ್ಯಗಳು ಸಿಗ್ತದೆ. ಒಂದು x = 4, ಇನ್ನೊಂದು x = -2. ಸೊ ನನಗೆ ಆಲ್ಫಾ ಮತ್ತು ಬೀಟಾ ಗೊತ್ತಾಯಿತು. ಸೊ ಈಗ ನಮಗೆ A ಮತ್ತು B ಮತ್ತು C ವ್ಯಾಲ್ಯೂಗಳು ಗೊತ್ತಿದೆ. ಸೊ ತಾಳೆ ನೋಡೋಣ. ಆಲ್ಫಾ ಬೀಟಾ ಇದು ಶೂನ್ಯಗಳ ಮೊತ್ತ. ಸೊ ನನಗಲ್ಲಿಗೆ ಇಲ್ಲಿ 2 ಬರುತ್ತೆ. ಸೊ ಶೂನ್ಯಗಳ ಮೊತ್ತ ಅಂದರೆ B/A ಆಗಿರ್ತದೆ. ಸೊ ಅಲ್ಲಿಗೆ ನನಗೆ 2 ಸಹ ಈಕ್ವಲ್ ಆಗಿರ್ತದೆ ಮಕ್ಕಳು, -B/A. ಅದೇ ರೀತಿ ಆಲ್ಫಾ ಬೀಟಾ ತೆಗೆದುಕೊಳ್ಳೋಕೆ ಹೋದರೆ C/A ಆಗಿರ್ತದೆ. ಸೊ ಇದು ಈಸಿಯಾಗಿದೆ ಲೆಕ್ಕ. ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ನಮಗೆ ಶೂನ್ಯತೆಗಳ ಮೊತ್ತ 7 ಮತ್ತು ಗುಣಲಬ್ಧ 12 ಆಗಿರೋ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಫಸ್ಟ್ ನಾವು ಬಹುಪದೋಕ್ತಿಯನ್ನು ಬರಿಬೇಕು ಮಕ್ಕಳ. ಸೊ ಫಸ್ಟ್ ನಾವು ಆಲ್ಫಾ ಪ್ಲಸ್ ಬೀಟಾ 2 ಕೊಟ್ಟಿದ್ದಾರೆ. ಆಲ್ಫಾ ಬೀಟಾ = 7 -B/A = 7/1. ಹಾಗಾಗಿ A ಬೆಲೆ 1 ಆಗುತ್ತೆ, B ಬೆಲೆ -7 ಆಗುತ್ತೆ. ಅದೇ ರೀತಿ ಆಲ್ಫಾ ಬೀಟಾ = C/α. ಸೊ ಗುಣಲಬ್ಧ 12, ಹಾಗಾಗಿ C 12 ಬರ್ತದೆ. ಸೊ ವರ್ಗ ಬಹುಪದೋಕ್ತಿ ಬರೆಯೋಣ. ax² + bx + c. ಸೊ ನಮ್ಗಲ್ಲಿಗೆ ವರ್ಗ ಬಹುಪದೋಕ್ತಿ ಸಿಗ್ತದೆ, x² - 7x + 12. ಸೊ ನೀವು ಈ ಥರನಾದರೂ ಮಾಡ್ಬೋದು, ಅಥವಾ ಈ ರೀತಿ x² - α + ಬೀಟಾ × x + ಆಲ್ಫಾ ಬೀಟಾ ಈ 2 ಯಾವುದೇ ಮೆಥಡನ್ನು ಹಾಕಿ ಬರೆದಿದ್ರು ಆನ್ಸರ್ಸ್ ಇಷ್ಟೇ ಬರುತ್ತೆ. ಸೊ ಹಾಗಾಗಿ ಅದನ್ನೇ ಮಾಡಬೇಕು ಅಂತಲ್ಲ, 2ರಲ್ಲಿ ಯಾವುದಾದ್ರು ಒಂದು ಮೆಥಡನ್ನು ನೀವು ಬಳಸಿದ್ರು ವಿಲ್ ಗೆಟ್ ಅ ಕಂಪ್ಲೀಟ್ ಮಾರ್ಕ್ಸ್. ನೆಕ್ಸ್ಟ್ 26ನೇದು ನಿಮಗೆ ಪ್ರಮೇಯವನ್ನು ಕೇಳಿದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರ್ತದೆ. ಸೊ ಪ್ರಮೇಯವನ್ನು ಮಾಡಿರ್ತೀರ. ನೆಕ್ಸ್ಟ್ 27ನೇದು ನಮಗೆ ಇಲ್ಲಿ A, 1, -5 B of -4, 5 ಬಿಂದುವನ್ನು ಸೇರಿಸುವ ರೇಖಾಖಂಡವು x ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ A, B ಕೊಟ್ಟಿದ್ದಾರೆ ಮಕ್ಕಳ, P ಕೊಟ್ಟಿಲ್ಲ. ಇವನ್ ಅನುಪಾತಗಳು ಸಹ ನಮಗೆ ಕೊಟ್ಟಿಲ್ಲ. ಸೊ ನಾವು ಅದನ್ನು ಬರೆದುಕೊಂಡು ಪ್ರೂವ್ ಮಾಡ್ತಾ ಹೋಗಿ ಮಕ್ಕಳ. ಸೊ ಇದರ ಕಂಪ್ಲೀಟ್ PDF ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕೀ ಆನ್ಸರ್ದು PDF ಅನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಇಲ್ಲಿಗೆ ನಾನು 28 ಕ್ವಶನ್ಸ್ದು ಆನ್ಸರ್ಸ್ಗಳು ನಿಮಗಿಲ್ಲಿ ಇದೆ. ಬಟ್ ಆಲ್ಮೋಸ್ಟ್ ನಿಮಗೆ ಕ್ವಶನ್ ಪೇಪರ್ ಈಸಿ ಇತ್ತು, ಮಾಡಿರ್ತೀರ, ಅಂತಹ ಡಿಫಿಕಲ್ಟ್ ಏನಿಲ್ಲ. ನೀವು ಮಾಡೆಲ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿದರೆ ಈಸಿಯಾಗಿ ನೀವು ಆನ್ಸರನ್ನು ಬಿಡಿಸಿರ್ತೀರ ಮಕ್ಕಳ. ಸೊ ಹಾಗಾಗಿ ಕಂಪ್ಲೀಟ್ ಕೀ ಆನ್ಸರ್ಸ್ ನಿಮಗೆ ಇರುತ್ತೆ. ಡಿಸ್ಕ್ರಿಪ್ಷನಿಗೆ ಹೋಗಿ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವನ್ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಎಕ್ಸಾಮ್ಗೆ, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 2 ಮತ್ತು 3ಗೆ ಫೈನಲ್ ಎಕ್ಸಾಮ್ಗೆ
ಇದು ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.